ನಮಸ್ಕಾರ. ವೆಂಕಟರಾಜು, ನೀಲಾ ಗ್ರೂಪ್ ಫೌಂಡರ್ ಪ್ರೆಸಿಡೆಂಟು, ಮತ್ತು ನೀಲಾ ಜನಸೇವಾ ಫೌಂಡೇಶನ್ ಫೌಂಡರ್ ಪ್ರೆಸಿಡೆಂಟು, ಮತ್ತು ಯೂತ್ ಪಾಲಿಟಿಕ್ಸ್ ಲೀಡರ್. ಏನಂದರೆ ನಾನಿವತ್ತು ಒಂದು ಮಾಹಿತಿ ನಿಮ್ಮ ಮುಂದೆ ತರಬೇಕು ಅಂದ್ಕೊಂಡಿದ್ದೀನಿ. ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ, ಕೋನೇಟಿಮ್ನಳ್ಳಿ ಅಂತ ಒಂದು ಗ್ರಾಮ. ಅಲ್ಲಿ ಎಲ್ಲ ಬೋವಿ ಸಮುದಾಯದವರು ಇರೋದು. ಅಲ್ಲಿ ಒಂದು 5 ವರ್ಷದ ಹಿಂದೆ ನಾನು 2023ರಲ್ಲಿ ಒಂದು ಪರಿಸರ ದಿನಾಚರಣೆ ಅಂತ ಒಂದು ಸ್ಕೂಲಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ನಾನು ಇನ್ವೈಟ್ ಮಾಡಿದ್ರು ಆ ಗ್ರಾಮಸ್ಥರು. ಅಲ್ಲಿಗೆ ಹೋದಾಗ ಸ್ಕೂಲೆಲ್ಲ ನೋಡಿದಾಗ ಅದನ್ನೆಲ್ಲ ಶಿಥಿಲಾವಸ್ಥೆ ಆಗಿತ್ತು. ಸ್ಕೂಲ್ನ ನೋಡಿದಾಗ ಅವರು ಇದ್ಕೊಂಡು ಟೀಚರ್ಸು, ಸರ್ ನಮಗೆ ಏನೂ ಇಲ್ಲ, ಮಕ್ಕಳಿದ್ದಾರೆ, ಸ್ಟ್ರೆಂತ್ ಇದೆ, ಒಂದು ಸ್ಕೂಲ್ ಬಿಲ್ಡಿಂಗ್ ಬೇಕು ಸರ್, ಈ ಥರ ಇದೆ ಅಂತೆಲ್ಲ ತೋರಿಸಿದ್ರು. ಅದು ಮಳೆ ಬಂದು ಗೋಡೆಗಳೆಲ್ಲ ಇದಾಗಿತ್ತು. ನಾನು ಅವತ್ತು ಮಾತು ಕೊಟ್ಟು ಬಂದೆ ಅವ್ರಿಗೆ. ಏನಂತ, ಸರ್ ಓಕೆ, ನೀವು ಇಟ್ಟಿರೋ ಬೇಡಿಕೆ ನನಗೆ ಅರ್ಥ ಆಗ್ತಿದೆ. ನಾವು ಏನು ಮೂಲಭೂತ ಸೌಕರ್ಯ ಅಂತ ಏನು ಹೇಳ್ತೀರಿ, ಇನ್ಫ್ರಾಸ್ಟ್ರಕ್ಚರ್ ಅಂತ ಅದು ಕರೆಕ್ಟ್ ಇದ್ದರೆ ಮಾತ್ರ ನಾವು ಏನಾದರೂ ಮಾಡೋಕ್ಕಾಗೋದು. ಈಗ ಸರ್ಕಾರಿ ಶಾಲೆಗಳು ನಡೆಸೋದೇ ದೊಡ್ಡ ಕೆಲಸ, ಅದರಲ್ಲೂ ಬೇರೆ ಅದು ಬೋವಿ ಸಮುದಾಯದವರು ಇರುವಂಥ ಗ್ರಾಮ. ಎಲ್ಲರೂ ಅವರೇ ಇರೋದು, ಕೂಲಿ ಕೆಲಸ ಮಾಡೋವಂಥವ್ರು, ಬಡ ಮಕ್ಕಳು ಇರೋರು. ಅದಕ್ಕೋಸ್ಕರ ನಾನು ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದೆ. ಮಾಡಿಕೊಡ್ತೀನಿ ಏನಂದರೆ ಡೆಮಾನ್ಸ್ಟ್ರೇಷನ್ ಮಾತ್ರ ಮಾಡಿಕೊಡ್ತೀನಿ, ಇಲ್ಲಾಂದ್ರೆ ಮೇಲೆ ಶೀಟ್ ಹಾಕೋಕ್ಕಾದರೆ ರೂಪ್ ಶೀಟಿಂಗ್ ಮಾಡ್ತೀನಿ, ಮಳೆ ಬಂದರೆ ಸೋರ್ದಿರ. ಯಾಕಂದರೆ ನಾವು ಈಗಿನ ವ್ಯವಸ್ಥೆಯಲ್ಲಿ ನಮ್ಮ ಫೌಂಡೇಶನ್ ಅಂಡರಲ್ಲಿ ನಮ್ಮ ಅನುದಾನ ಯಾವ ರೀತಿ ಇದೆ, ನಮ್ಮ ಇದನ್ನು ನೋಡಿಕೊಂಡೆ ನಾವು ಅದನ್ನು ಪ್ಲ್ಯಾನ್ ಕೊಟ್ಟೆ. ಅವ್ರು ಇದ್ಕೊಂಡು ಓಕೆ ಸರ್ ಅಂತಂದು ನಾನು ಮತ್ತೆ ನಮ್ಮ ಸಿವಿಲ್ ಇಂಜಿನಿಯರ್ನ ಕಳಿಸ್ಬಿಟ್ಟು ಒಂದು ವಾರಕ್ಕೆಲ್ಲ ಅದನ್ನೆಲ್ಲ ನೋಡ್ಕೊಂಬನ್ನಿ ಅಂದೆ. ಅದು ಗೋಡೆಗಳು ಮಾತ್ರ 50 ವರ್ಷದ್ದು. ಆಗ ಮಣ್ಣು ಮತ್ತು ಇದನ್ನು ಹಾಕಿ ಮಿಕ್ಸ್ ಮಾಡಿ ಕಟ್ಟಿರ್ತಕ್ಕಂಥದ್ದು. ಅವ್ನು ಸಿವಿಲ್ ಇಂಜಿನಿಯರ್ ಲೇಸರ್ ಎಲ್ಲ ಬಿಟ್ಟು, ಸರ್ ನೀವು ಹಾಕ್ಸಿದ್ರೇನು ಅದು ಯಾವ ಕಡೆ ಕಿತ್ತೋಗುತ್ತೋ ಗೊತ್ತಿಲ್ಲ, ಬಿಲ್ಡಿಂಗ್ ಬಿದ್ದೋದ್ರೆ. ಏನಂದರೆ ಬಿಲ್ಡಿಂಗ್ ಬಿದ್ದೋದ್ರೆ ಮತ್ತು ಇರೋ ವ್ಯವಸ್ಥೆನೂ ನಾವು ಕೆಡಿಸ್ಬಿಟ್ರೆ ಮತ್ತು ಅದು ನಮ್ಮ ಮೇಲೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಹೇಳಿದ್ರಿ, ಸರ್ ಈ ಥರ ಇದೆ ಅಂತ, ಏನು ಮಾಡೋಣ ಇವಾಗ? ಸರ್ ನಮಗೇನು ಎಲ್ಲ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ನಮ್ಗೆ ಸಾಕಾಗಿದೆ. ಜನನೂ ಊರವ್ರಿಗೆ ಅಷ್ಟೊಂದು ಧೈರ್ಯ ಇಲ್ಲ ಹೇಳೋಕ್ಕೆ. ಏನು ಮಾಡ್ಬೇಕಂತ ನಮಗೂ ಗೊತ್ತಿಲ್ಲ ಸರ್, ನೀವೇ ಇನ್ನಷ್ಟು. ನಾನು ಇಟ್ಕೊಂಡು ಒಂದು ಮಾತು ಕೊಟ್ಟೆ. ಅವತ್ತು ಇನ್ನೊಂದು ಸರಿ ಹೋದಾಗ ಒಂದು ಮಾತು ಕೊಟ್ಟೆ, ಇಲ್ಲ ಅದನ್ನು ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡಾದರೂ ಅಧಿಕಾರಿಗಳನ್ನ ಭೇಟಿ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿಬಿಟ್ಟು ಒಂದು ಸ್ಕೂಲ್ಗೆ ಬಿಲ್ಡಿಂಗ್ ಹಾಕ್ಕೊಡೋ, ಒಂದು 2 ರೂಮ್ ಹಾಕ್ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ. ಅದೇ ಪ್ರಕಾರ 3 ವರ್ಷ ಆಯ್ತು ಇವಕ್ಕೆ. 3 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡಿದಾಗ ನಾನು ಅಲ್ಲಿಂದ ಮಾಡ್ಕೊಂಬಂದು ನಾನು ಸುಮ್ಮನೆ ಆಗಲಿಲ್ಲ. ಯಾಕಂದರೆ ನಾನು NGO ಸ್ಪಾನ್ಸರ್ಸ್ ಹಿಡಿಯೋದು, ಮತ್ತು ಅದೇ ಅಲ್ದಿರ CSR ಫಂಡಿಂಗ್ ಕೊಡೋವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಬಂದೆ. ಈಗ ನಮಗೆ ಎಲ್ಲ CSR ಫಂಡಿಂಗು ಎಲ್ಲ ಕೊಡೋರು ಇರ್ತಾರೆ, ಅದಕ್ಕೆ ಸ್ಪಂದನೆ ಕೊಡೋರು ಇರಬೇಕು. ಅದಕ್ಕೋಸ್ಕರ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರನ್ನ ನಾನು ಮೇಡಮ್ ಅವ್ರಿಗೆ ಒಂದು ಲೆಟ್ರ್ ಹಾಕಿದೆ. ಏನಂತ, ಈ ಥರ ಇದೆ, ಈ ಥರ ಆಗಿಲ್ಲ, ನಮಗೆ ಅಧಿಕಾರಿಗಳು ಸ್ಪಂದನೆ ಇಲ್ಲ, ತಾಲೂಕು ಶಾಸಕರು ಅದರಲ್ಲಿ ಕಂಪ್ಲೀಟ್ಲಿ ಫೈಲ್ ಆಗಿದ್ದಾರೆ. ನಾನು ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, MP ಹಾಕಿದ್ದೀನಿ. MP ಆಗಿರ್ತಕ್ಕಂಥವ್ರು ನಿಜವಾಗ್ಲೂ ಹೇಳ್ತೀನಿ, ಒಂದು ಅವ್ರಿಗೆ ಎಷ್ಟು ಕ್ಷೇತ್ರ ಬರುತ್ತೋ ಅಷ್ಟು ಅವ್ರಿಗೆ ಒಂದು ಪವರ್ ಇರುತ್ತೆ. ಅವ್ರ ಫಂಡಲ್ಲಿ ಹಾಕ್ಕೊಡ್ರಿ, ಯಾವುದಾದ್ರೂ ಒಂದು ಫಂಡಲ್ಲಿ ಎಲ್ಲ ನಿಮ್ಮ ಸಮುದಾಯದವ್ರು ಇರೋರಂತ ನಮ್ಮ ಕೋಲಾರ MP ಸಮೇತ ನಾನು ಲೆಟ್ರ್ ಹಾಕಿದ್ದೀನಿ. ಏನೂ ರೆಸ್ಪಾನ್ಸ್ ಇರಲ್ಲ. ಅಂಥವರೆಲ್ಲ ಏನಕ್ಕೆ ಹಾಕ್ತೀರಾ? ಅಧಿಕಾರದಲ್ಲಿ ಆಗೋದು ಅವೆಲ್ಲ ಏನೋ ದುಡ್ಡು ಅದು ಇದಂತೆಲ್ಲ, ದುಡ್ಡಿನ ಬೆಂಬಲ ಇರಬಾರ್ದು. ಅಧಿಕಾರ ಬರ್ಬೇಕಂದ್ರೆ ಜನ ಬೆಂಬಲ ಇರಬೇಕು. ಇವತ್ತು ನೋಡಬೇಕು ರಾಜಕಾರಣದಲ್ಲಿ ಏನೆಲ್ಲ ಆಗಿದೆ ಅಂತ. ನಮ್ಮ 2 ಜಿಲ್ಲೆಗಳಿಗೆ ಜನನ ಕೈಯಲ್ಲಿಟ್ಟರೆ ಮಾತ್ರ ಅವರು ಸ್ಪಂದನೆ ಕೊಡ್ತಾರೆ, ಇಲ್ಲಾಂದರೆ ಇಲ್ಲ. ಅದಕ್ಕೋಸ್ಕರ ಜನಕ್ಕೆ ಕೆಲಸಕ್ಕಾಗಿ ಫಸ್ಟು ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ವಿ. ಮತ್ತು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಒಂದು ಲೆಟ್ರ್ ಹಾಕಿದ್ರು. ಮೇಡಮ್ ಅವರು ಅದನ್ನು ನನ್ನ ಲೆಟರ್ಗೆ ಸ್ಪಂದನೆ ಕೊಟ್ಟು, ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ವುಮೆನ್ ಕಮಿಷನ್ನವರು ಅದನ್ನು ಮಧು ಬಂಗಾರಪ್ಪ ಅವರು ಆಗ ಮಿನಿಸ್ಟ್ರ್ ಇದ್ದರು, ಅವ್ರಿಗೂ ಲೆಟ್ರ್ ಹಾಕಿದ್ದಾರೆ. ಮತ್ತು ಶಿಕ್ಷಣ ಸೆಕ್ರೆಟರಿ ಯಾರು ಇರ್ತಾರೋ, ಎಜುಕೇಷನ್ ಸೆಕ್ರೆಟರಿ, ಅವ್ರಿಗೂ ಹಾಕಿದ್ದಾರೆ ಇದನ್ನು ಕ್ರಮಕ್ಕೆ ತಗೊಳ್ಳಿ ಅಂತ. ಯಾವುದೇ ರೆಸ್ಪಾನ್ಸ್ ಇಲ್ಲ, ಅವರೂ ಇಲ್ಲ, ಮತ್ತು ಇಲ್ಲಿ ತಾಲೂಕಿನಲ್ಲೂ ಇಲ್ಲ, ಡಿಸ್ಟ್ರಿಕ್ನಲ್ಲೂ ಇಲ್ಲ. ಇವರೆಲ್ಲ ಏನಕ್ಕೆ ಇರ್ತಾರೆ, ಏನು ಕೆಲಸ ಮಾಡ್ತಾರೆ ಇವರೆಲ್ಲ, ಕೇಸ್ ವರ್ಕರ್ಗಳು ಅವರು ಇವರೆಲ್ಲ ಅಂತ. ಅದಲ್ಲದೆ ನಾನು ಖುದ್ದಾಗಿ ಭೇಟಿ ಮಾಡಿದ್ದೀನಿ. ಮೊನ್ನೆ 3 ತಿಂಗಳಿಂದ ಖುದ್ದಾಗಿ EOನ ಮತ್ತು ಶಾಸಕರಿಗೂ ಫೋನ್ ಮಾಡಿದ್ದೀನಿ. ಶಾಸಕರು ಹೇಳ್ತಾರೆ ಐ ಟೇಕ್ ಕೇರ್ ಅಂತ. ಅದೇನು ಟೇಕ್ ಕೇರ್ ಮಾಡಿದಾರೋ ಗೊತ್ತಿಲ್ಲ. ಅದಕ್ಕೆ ನೆಲಸಮ ಮಾಡೋದಕ್ಕೆ ಹೇಳಿದ್ದೀರಿ ನಾವು. ಅವರು EO ಬಂದುಬಿಟ್ಟು ನಾವು ಇಮಿಡಿಯೇಟು ನೆಲಸಮ ಮಾಡ್ತೀರಿ ಪಂಚಾಯತಿ ಫಂಡಲ್ಲಿ ಅಂತ ಹೇಳಿದರೆ, ನೆಲಸಮನೂ ಇಲ್ಲ, ಏನಿಲ್ಲ. AEE ಒಂದು ಎಕ್ಸ್ಟಿಮೇಟ್ ಕಾಪಿ ಹಾಕಿದ್ರು. ಎಕ್ಸ್ಟಿಮೇಟ್ ಕಾಪಿಯಲ್ಲಿ 1 ಲಕ್ಷ 2 ಕೊಠಡಿ ಬಿಡಿಸೋದಕ್ಕೆ 1 ಲಕ್ಷ ಹಾಕಿದ್ರು. ಇದೆಲ್ಲ ಅಕ್ರಮವಾಗಿ ಇವರು ಯಾರು ಗೂಬೆ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ. ಅದನ್ನು ನಾವು ತಡೆದಿದ್ದೀರಿ. ಆದ್ರೇನು ಈಗ ನೆಲಸಮ ಮಾಡೋದಕ್ಕೆ ಆ ಲೆಟ್ರ್ ಈ ಲೆಟ್ರ್ ಅಂತ ಹೇಳ್ಬಿಟ್ಟು ಹಾಕಿದ ಲೆಟ್ರಲ್ಲೇ 3-4 ಸಲ ಹಾಕ್ತಿದ್ದಾರೆ. ಅದರಲ್ಲಿ ಏನೂ ಮಾಹಿತಿ ಇಲ್ಲ.
ಅದೇನು ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ಗಾಯ ಆಗಿದೆ. ಫಸ್ಟ್ ಗಾಯ ಆದ್ರೇ ಅದನ್ನು ಬಿಲ್ಡಿಂಗ್ ಆಗೋದು. ಅದಕ್ಕೆ ನೆಲ್ಸಮ ಮಾಡಿ ಬೇಗ ಕೊಡ್ಬೇಕು. ನಾವಿಲ್ಲ ನಾವು ಆಲ್ಟರ್ನೇಟ್ ಮಾಡಿದ್ದೀರಿ ಅಂತಾರೆ. ಆಲ್ಟರ್ನೇಟ್ ಯಾರಿಗೆ ಬೇಕ್ರಿ? ನಮ್ಮದು ಇದರಲ್ಲಿ ಇರಬೇಕು. ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಅಂತ ಎಷ್ಟು ತೆಗೆದಿದೆ ಫಂಡಿಂಗು, ಸೆಂಟ್ರಲ್ ಎಷ್ಟು ತೆಗೆದಿದೆ ಮೊನ್ನೆ ಫೆಬ್ರವರಿ 1ಕ್ಕೆ. ಅದನ್ನೆಲ್ಲ ನೋಡ್ಕೊಂಡು 3% ತೆಗೆದಿದೆ ಇನ್ಫ್ರಾಸ್ಟ್ರಕ್ಚರ್ಗೆ. ಎಲ್ಲಿ ಕೊಟ್ಟಿದ್ದೀರಿ ಇನ್ಫ್ರಾಸ್ಟ್ರಕ್ಚರು? ಅದಕ್ಕೋಸ್ಕರ ನೀವು ಅದನ್ನೇನು ಮಾಡ್ತೀರೋ ಏನೋ ಗೊತ್ತಿಲ್ಲ. ಆಲ್ರೆಡಿ ನೀವು ಫೈಲ್ ಆಗಿದ್ದೀರಾ, ಫೋನುಗಳು ಎತ್ತಿದ್ದೀರಾ, 11 ಗಂಟೆ ರಾತ್ರಿಯಲ್ಲಿ ಫೋನುಗಳು ಮಾತಾಡ್ತೀರಾ. ನೀವು ಫೋನ್ ಎತ್ತಲ್ಲ, ಒಂದು ರೆಸ್ಪಾನ್ಸ್ ಪಬ್ಲಿಕ್ ಇದಕ್ಕೆ, ಇನ್ನೇನಕ್ಕೆ ನೀವೆಲ್ಲ ಇರ್ತೀರಾ? ನಾನೇ ಖುದ್ದಾಗಿ 2 ಸಲ ಭೇಟಿ ಮಾಡಿದ್ದೀನಿ ಇಒ ಅವ್ರನ್ನ. 11 ಗಂಟೆ ಆದ್ರೂ ಬರಲ್ಲ ಆಫೀಸ್ಗೆ, ಆ ಮೀಟಿಂಗ್ ಈ ಮೀಟಿಂಗ್ ಅಂತ. ಆಯಮ್ಮ PDO ಇದ್ದಾರೆ ಮಂಗಳಾಂಬ ಅಂತ, ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾನು ಚಾರ್ಜ್ ಇಲ್ಲ ಸರ್, ಚಾರ್ಜ್ ಇಲ್ಲ. ಇವಾಗ PDO ಬಂದಿದ್ದಾರೆ ಹೊಸಬ್ರು, ನನಗೆ ಗೊತ್ತಿಲ್ಲ ಅಂತಾರೆ. ಏನು ಮಾಡ್ತೀರಾ? ಇದನ್ನಾದ್ರೂ ನೋಡ್ಬಿಟ್ಟು ವೀಡಿಯೋಗಳಾದ್ರೂ ಜನ ಉಗಿತಾರಂತ ಬೇಗ ಕೆಲಸ ಆದ್ರೂ ಮಾಡ್ರಿ. ಇಲ್ಲಾಂದ್ರೆ ಎಲ್ಲ ಮನೆಗೆ ಹೋಗ್ಬೇಕಾಗುತ್ತೆ. ನೀವೇನು ಹೋಗ್ಬೇಕಾಗಿಲ್ಲ, ಜನ ಕಳಿಸ್ತಾರೆ. ಜನ ತಿರುಗೇಟ್ ಮಾಡಿದ್ರೆ, ಜನ ಒಂದ್ಸರಿ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ನೀವು ರೆಸ್ಪಾನ್ಸ್ ಕೊಡೋಕ್ಕಾಗಲ್ಲ. ಅಧಿಕಾರಿಗಳಿಗಾದ್ರೂ ನೀವು ಅನ್ಕೊಂಬೋದು ನಾವು ಸೀಟಲ್ಲಿ ಇದ್ದೀರಾ ಅಂತ. ಜನಕ್ಕೆ ಕೆಲಸ ಮಾಡೋದಕ್ಕಿರೋದು ನೀವು. ಅವ್ರಿಗೆ ಬಕೆಟ್ ಹಿಡಿಯೋದಲ್ಲ ಅದು ಇದು ಅಂತ ಇಲ್ದಿದ್ದು ರೂಲ್ಸ್ ಹೇಳ್ಬಿಟ್ಟು ಅವ್ರಿಗೆ ಗೂಬೆ ಕೊಡಿಸ್ತೀರ ಅಂದ್ರೆ ನೀವು ಎಷ್ಟಿರ್ಬೇಕು? ಜನ ಏನೋ ಅನ್ಎಜುಕೇಟೆಡ್ ಅಂತ ನೀವು ಅನ್ಕೊಂಡಿರ್ಬೋದು. ಫಸ್ಟು ಕೆಲಸ ಮಾಡಿ. ತಾಲೂಕು ವ್ಯವಸ್ಥೆ ಪೂರ್ತಿ ಬಿದ್ದೋಗಿದೆ. ಶ್ರೀನಿವಾಸಪುರ ತಾಲೂಕು ಕಂಪ್ಲೀಟ್ಲಿ ಫೈಲ್ಡ್ ಆಗಿದೆ. ಇವತ್ತು ಯಾರಾಗಿರ್ಬೋದು, MLA ಆಗಿರ್ಬೋದು, ಎಲ್ಲರೂ ಅಷ್ಟೇ. MLAಗೆ ಏನೋ ಅಧಿಕಾರ ಇಲ್ಲ ಅಂತಾರೆ. ಸುಮ್ಮನೆ ಕೇಳಬೇಕು, ಇಲ್ಲಪ್ಪ ಜನ ನನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ, ಅವ್ರಿಗಿಂತವ್ರು ಬೇಕು, ಏನು ಮಾಡ್ತಾ ಇದ್ದೀವಿ ನೀವು ಕೂತ್ಕೊಂಡು ಅಂತ ಕೇಳಬೇಕು. ಯಾವ ಫಂಡಲ್ಲ ಮಾಡ್ಕೊಡ್ತೀರ ಅಂತ ನೀವು ಹೇಳಿದ್ದೀರಾ, ಈವರು ಮಾಡ್ಕೊಡ್ಬೇಕು. ಇಲ್ಲಾಂದ್ರೆ ಹರಾಜಿಗೆ ಹಾಕ್ಬಿಟ್ಟು ಮಾಡೋ ಥರ ಏನಾದರೂ ಮಾಡಬೇಕು. ಏನು ಇದ್ದೀರಾ ಅವ್ರಿಗೆ ನಾವು ಆಲ್ಟರ್ನೇಟಿವ್ ಕೊಟ್ಟಿದ್ದೀರಿ, ಮನೆ ಯಾರ್ದೋ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ನಾಳೆ ಈ ಮಳೆಯಲ್ಲಿ ಬರ್ತಿದೆ, ನಾಳೆ ಎತ್ತರಿ ಅಂದರೆ ಎತ್ತಬೇಕು, ಬೀದಿಗೆ ಬೀಳಬೇಕು. ವಿಡಿಯೋಗಳ ಮುಂದೆ ಒಂದು ಹೇಳೋದು, ಜನ ಇದ್ದಾಗ ಮತ್ತೆ ಅಲ್ಲಿ ಮಾಡೋದೊಂದು. ಸರ್ ಒಟ್ಟಾರೆಯಾಗಿ ನಿಮ್ಮ ಅಂತಿಮವಾಗಿರ್ತಕ್ಕಂಥ ಏನು ಸರ್ ಏನೂ ಇಲ್ಲ ಸರ್, ಮಾಡ್ಬೇಕು. 2 ದಿನದಲ್ಲಿ ಮಾಡಲಿಲ್ಲ ಅಂದರೆ ಅಷ್ಟೇ. ಅದೇನು ಮಾಡಬೇಕು ನಮಗೂ ಬರುತ್ತೆ. ದೊಡ್ಡ ಮಟ್ಟದಲ್ಲಿ ಅದು ಕದಲಿಸ್ತೀವಿ ಅಷ್ಟೇ. ಇಒ ಸುಮ್ಮನೆ ಅದೇನು ಕೂತ್ಕೊಂಡು ಅಲ್ಲಿ ನಿದ್ದೆ ಹೋಗ್ತಾರೆ ಏನೋ ಗೊತ್ತಿಲ್ಲ. ಮಾಡಬೇಕು. ಫೋನ್ಗಳು ತೆಗಿಲ್ಲ, ಅದು ಇದು. ಈ ಪೇಪರಲ್ಲಾದ್ರೂ ಬರೋದು ನೋಡ್ಬಿಟ್ಟು ಈ ನಾಚಿಕೆ ಆಯ್ತಂತಾದ್ರೂ ಮಾಡಿ ಅಷ್ಟೇ. ನಾನು ಇಒ ಅವ್ರಿಗೆ ಅದು ಯಾವ ಪೊಸಿಷನಲ್ಲಿ ಯಾರು ಇರಲಿ, ನನ್ನ ಹೆಸರಿಗೆ ಬೈತಿಲ್ಲ. ಇಒ ಅವ್ರು ಪೊಸಿಷನಲ್ಲಿ ಇದ್ದೀರಿ. ಯಾಕಂದ್ರೆ ಅದು ನಮ್ಮ ಸರ್ಕಾರ, ನಮ್ಮದು. ನಾವು ಕಾಯಕ್ಕೆ ಕೊಟ್ಟಿದ್ದೀರಾ, ಕಾಯಬೇಕು. ನಮ್ಮನ್ನು ಕಾಯೋದೇ ನಿಮ್ಮ ಡ್ಯೂಟಿ. ನಿಮ್ಮ ಮೀಟಿಂಗ್ಗಳು, ಪ್ರೆಸ್ ಮೀಟ್ಗಳೆಲ್ಲ ಇರ್ತವೆ ದಿನ ಅಷ್ಟೇ. ನನ್ನ ಅಂತಿಮ ನಿರ್ಧಾರ ಅಷ್ಟೇ. ಶ್ರೀನಿವಾಸಪುರ ಜನತೆ ಎಚ್ಚೆತ್ಕೊಂಡು ಯೂತ್ಸ್ ಎಲ್ಲ ಒಂದು ಹೋರಾಟನೆ ಮಾಡ್ಬೇಕು ಇದಕ್ಕೆಲ್ಲ. ಇನ್ನು ಎಷ್ಟೆಷ್ಟು ಇದಾಗಿದೆ ಶ್ರೀನಿವಾಸಪುರ ಅಂತೆಲ್ಲ ತಾಲೂಕೆಲ್ಲ ಆಗಿದ್ದಾವೆ ಏನೇನಂತ. ಫಸ್ಟು ಇನ್ಫ್ರಾಸ್ಟ್ರಕ್ಚರ್, ಬೇಸಿಕ್ ಎಜುಕೇಷನ್ ಕೊಡಿ ಫಸ್ಟ್. ಮಕ್ಕಳಲ್ಲಿ ಏನು ಬೇಕೋ ಆಗುತ್ತೆ, ಬಡ ಮಕ್ಕಳು ಇರೋದು.